ನಮಸ್ಕಾರ ಎಲ್ಲ ನಮ್ಮ ದ್ರಾಕ್ಷಿ ಬೆಳೆಗಾರರಿಗೆ. ಇವತ್ತು ನಾವು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಕಡ್ಡಿ ಗರ್ಭ ಯಾವ ರೀತಿ ಮಾಡ್ಕೋಬೇಕು ಅನ್ನೋದೈತಿ. ಅಂತ ನಾಳೆ ನಮ್ಗೆ ಹೂ ಬಿಡ್ಲಾಕ ಮೇನ್ ಇಂಪಾರ್ಟೆಂಟ್ ಇರೋದೇನೈತಿ ಕಡ್ಡಿ ಗರ್ಭಧಾರಣೆ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಐತಿ. ಅದಕ್ಕಾಗಿ ಈಗ ಸಾಕಷ್ಟು ನಾವು ನೋಡ್ಬೋದು ಮಾರ್ಕೆಟ್ನಾಗ ಸಾಕಷ್ಟು ಎಲ್ಲ ಗರ್ಭಫಾಸ್ಟ್ ಇವೆಲ್ಲ ಔಷಧಿಗಳು ಬಂದಾವೆ. ಆದ್ರೆ ನಾವು ಇತ್ತೀಚೆಗೆ ಈಗ ನೋಡ್ಲಾತೀವಿ ಮಾರ್ಕೆಟ್ ರೇಟ್ ಯಾವ ಥರ ಹೊಂಟೈತಿ, ಔಷಧಿ ಆಯಿತು ಗೊಬ್ಬರಗಳ ರೇಟ್ ಆಯಿತು ಯಾವ ಥರ ಹೊಂಟೈತಿ, ಅದನ್ನು ನಾವು ಯಾವ ನಿರ್ವಹಣೆ ಮಾಡ್ಕೋಬೇಕು ಅನ್ನೋದು ಏನೈತಿ ಆ ಔಷಧಿಗಳ ರೇಟ್ನು ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಯಾಕಂದ್ರೆ ಕಡಿಮೆ ಒಂದು ಖರ್ಚಿನಾಗ ನಾವು ಕಡ್ಡಿ ಗರ್ಭಧಾರಣೆ ಮಾಡ್ಕೊಳ್ಳೋದಿರ್ತೈತಿ. ಈಗ ನಾವು ವಿಷಯದ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಕಡ್ಡಿ ಗರ್ಭ ಯಾವ ರೀತಿ ಮಾಡ್ಕೋಬೇಕು ಮತ್ತು ಯಾವ ಹಂತದಾಗ ಮಾಡಿದ್ರೆ ಕಡ್ಡಿ ಗರ್ಭದಿಂದ ಚಲೋ ಆಕೈತಿ, ನಾಳೆ ಹೂವು ನಮ್ಗೆ ಚಲೋ ಬಿಡ್ತೈತಿ, ಆ ಒಂದು ವಿಷಯದ ಬಗ್ಗೆ ನಾನು ಮಾತಾಡತ್ತೀನಿ. ಈಗ ಫಸ್ಟಿಗೆ ಹೇಳ್ಬೇಕಂತಂದ್ರೆ ಮುಖ್ಯವಾದದ್ದು ಯಾವ್ಯಾವಪ್ಪ ಅಂತಂದ್ರೆ ಒಂದು ನಮ್ಗೆ ಕಡಿಮೆ ರೇಟ್ನಾಗ ಗರ್ಭಧಾರಣೆ ಮಾಡ್ಕೊಳ್ಳೋಕೆ ಒಂದು 6B ಅವೈಲೇಬಲ್ ಐತಿ ಚಲೋ, ಇನ್ನೊಂದು ಯೂರಿಯಾಸಿಲ್, ಅದಾದ ಬಳಿಕ ನ್ಯೂಟ್ರಿಯನ್ಸ್ ಬ್ಯಾಲೆನ್ಸ್ಗಳು ಇನ್ನು ಮಾರ್ಕೆಟ್ನಾಗ ಸಾಕಷ್ಟು ಅದಾವೆ. ನಿಮಗೆ ಎಲ್ಲ ಕೂಡಿ ಮಿಕ್ಸ್ ನ್ಯೂಟ್ರಿಯನ್ಸ್ ಇದ್ದಿದ್ದೂ ಅದಾವೆ ಮತ್ತು ಗರ್ಭಫಾಸ್ಟ್ ಈ ಥರ ಒಂದು ಬಾಟಲ್ ಲಿಕ್ವಿಡ್ ಇದ್ರೊಳಗೂ ಸಿಗ್ತಾವೆ ನಮಗೆ. ಅದ್ರಾಗ ಫಸ್ಟ್ನೇದಾಗಿ ನಾವು ಯಾವ್ಯಾವ ಹಂತಕ್ಕೆ ನಾವು 6B ಯೂಸ್ ಮಾಡಬೇಕು, ಯಾವ್ಯಾವ ಹಂತಕ್ಕೆ ನಾವು ಯೂರಿಯಾಸಿಲ್ ಯೂಸ್ ಮಾಡಬೇಕು, ಯಾವ್ಯಾವ ಹಂತಕ್ಕೆ ನಾವು ಟಾನಿಕ್ಗಳು ಯೂಸ್ ಮಾಡ್ಬೇಕು ಮತ್ತು ನ್ಯೂಟ್ರಿಯನ್ಸ್ ಯಾವಾಗ ಕೊಡ್ಬೇಕು ಅನ್ನೋದು ಹಂತಗಳು ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಇನ್ನು 6B ಹಂತ ನೋಡ್ಬೇಕಾದ್ರೆ 6B ನಾವು 2 ರಿಂದ 3 ಹಂತ ನಾವು ಕೊಡ್ತೀವಿ. ಅದು ಯಾವಾಗಪ್ಪ ಅಂತಂದ್ರೆ ಕಡ್ಡಿ ಒಂದು 4 ರಿಂದ 5 ಎಲೆ ಅಂದರೆ ಸ್ಟಾರ್ಟಿಂಗ್ 30-35 ದಿನದಾಗ ಏನು ಬರ್ತದಲ್ಲ ಒಂದೇ ಸಬ್ಕಿನ್ ನಾವು ಮಾಡ್ಕೋತೀವಿ. ಸಬ್ಕಿನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆಕ್ಕೆ 6B ಒಂದು 10 ppm ಅಂದ್ರೆ 100ಕ್ಕೆ 1 ಗ್ರಾಮ್ ದರ, ಲಿವಶನ್ 1 ml 100ಕ್ಕೆ 100 ml ದರ ಆಯಿತು. ಇನ್ನು ಅದ್ರ ಜೊತೆ ನಾವೇನು ಮಾಡ್ಕೊಂಡು ಕಾಂಬಿ ಮಿಕ್ಸ್ ಇವೇನದಲ್ಲ 100 ಲೀಟ್ರ್ ನೀರಿಗೆ 100 ಗ್ರಾಮ್ ದರ ಕಾಂಬಿ ಈ ಥರ ನಾವು ಯೂಸ್ ಮಾಡ್ಕೊಂಡು ಸ್ಟಾರ್ಟಿಂಗ್ ನಾವು ಒಂದು 30-35 ದಿನದಾಗ ಒಂದೇ ಸಬ್ಕಿನ್ ನಾವು ಮಾಡ್ಕೊಳ್ಳೋಕ್ಕಿಂತ ಮೊದಲು ಈ ಒಂದು ಸ್ಪ್ರೇ ನಾವು ತೊಗೊತೀವಿ. ಇನ್ನು ಇದಕ್ಕಿಂತ ಮೊದಲು ಏನು ತಿಳ್ಕೊಬೇಕು, ನಾವು ಯಾವುದಕ್ಕೆ 6B ಕೊಡಬೇಕು. 6B ಕೊಡೋದ್ರಿಂದ ಗರ್ಭಧಾರಣೆ ಆಗ್ಲಿಕ್ಕೆ ಮತ್ತು ಹೂವಿನ ಒಂದು ನಿರ್ಮಾಣ ಮಾಡ್ಕೊಳ್ಳೋಕೆ ಏನು ಹೆಲ್ಪ್ ಆಕೈತಪ್ಪ ಅಂತಂದ್ರೆ ಈಗ ನಾವೇನು ನಾಳೆ ಹೂ ಕರಗಲಾರ್ದಂಗೆ ಸೈಟೋಕೈನಿನ್ ಲೆವೆಲನ್ನು ಹೆಚ್ಚು ಮಾಡ್ಕೊಳ್ಳೋಕೆ CPPO ಕೊಡ್ತೀವಲ್ಲ, CPPO ಥರನ ಅದ 6B ಏನು ಮಾಡ್ತೈತಿ ಸೈಟೋಕೈನಿನ್ ಲೆವೆಲ್ನ ನಮ್ಮ ಕಡ್ಡಿ ಒಳಗೆ ಹೆಚ್ಚು ಮಾಡ್ತೈತಿ. ಅದರಿಂದ ನಾಳೆ ನಮಗೆ ಹೂವಿನ ನಿರ್ಮಾಣ ಒಂದು ಏನೈತಿ ಚಲೋ ಆಕೈತಿ. ಆ ರೀತಿ ಒಳಗೆ ನಾವು 6B ಅನ್ನೋ ಹಂತದಾಗ ಕೊಡ್ತೀವಿ. ಇನ್ನು ನೆಕ್ಸ್ಟ್ ಏನೈತಿ 2ನೇ ಹಂತ ನೋಡ್ಬೇಕಂತಂದ್ರೆ ಈಗ ನಾವು ಒಂದು ಸಬ್ಕಿನ್ ಮಾಡ್ಕೊಂಡಿರ್ತೀವಿ, 2ನೇ ಸಬ್ಕಿನ್ ಬಗಲ್ ಹೊಡೆದು ಬಂದು ಒಂದು 2 ರಿಂದ 3 ಎಲೆ 4 ಎಲೆ ಬಂದಾಗ ಅವಾಗ ಒಂದು ಕೈ 6B ನಾವು ತೊಗೋಬೇಕಾಕೈತಿ. ಇನ್ನು 6B 2ನೇ ಕೈ ಒಳಗೆ ಒಂದು ಪ್ರಮಾಣ ಏನೈತಿ ಸ್ವಲ್ಪ ಹೆಚ್ಚು ಮಾಡ್ಕೋಬೇಕ್ರಿ. ಒಂದು 20 ppm 6B ಅಂದ್ರೆ 100ಕ್ಕೆ 2 ಗ್ರಾಮ್ 6B, ಅದ್ರ ಜೊತೆ ನಾವು 0.52-34 ಗೊಬ್ಬರ ಹಾಕೋತೀವಿ. ಎಷ್ಟು ಪ್ರಮಾಣ ಅಂದ್ರೆ 100ಕ್ಕೆ 300 ಗ್ರಾಮ್ ದರ, ಇಷ್ಟು ನಾವು 52-34. ಅದ್ರ ಜೊತೆ ಲಿವೋಷನ್ 100 ಲೀಟ್ರ್ ನೀರಿಗೆ 150 ml ಲಿವೋಷನ್ ಹಾಕೋತೀವಿ. ಇವಿಷ್ಟು ಹಾಕೊಂಡು ಒಂದು ಸ್ಪ್ರೇ ನಾವು ತೊಗೊಂಡಿವಪ್ಪ ಅಂತಂದ್ರೆ ಅದು 2ನೇ ಹಂತದವಾಗಿ ಕೆಲಸ ಮಾಡ್ತದೆ. ಇನ್ನು 3ನೇ ಹಂತ ಯಾವಾಗದಪ್ಪ ಅಂತಂದ್ರೆ ನಾವು ಈಗೇನು ಎಲ್ಲನೂ ಮುಗೀತು, 2ನೇ ಕೈನೂ ನಾವು ಚಂಡಿ ಮುರ್ಕೊಂಡು ಶೇಂಡ ಎಲ್ಲ ಕಟ್ ಮಾಡ್ಕೊಂಡಿವಪ್ಪ ಅಂತಂದ್ರೆ ಇನ್ನು 3ನೇ ಹಂತ ಎಷ್ಟಪ್ಪ ಅಂತಂದ್ರೆ 45 ರಿಂದ 48 ದಿನ ತನಕ ಈ ಹಂತದೊಳಗೆ ಒಂದು ಕಡ್ಡಿ ಬಿಳಿ ಆಗೋಕ್ಕಿಂತ ಮೊದಲು ಅಲ್ಲಿ ತನಕ ನೀವೇನೈತಿ 6B ತೊಗೋಬೋದು. ಇನ್ನೊಂದು ಕೈ ಅದು 20 ppm 6B 2 ml ದರ ಲಿವೋಷನ್ ಹಾಕೋಬೋದು, ಅದ್ರ ಜೊತೆ ಕಾಂಬಿ ಇನ್ನೊಂದು ಸಲ್ಫರ. ಈ ಒಂದು ಪ್ರಮಾಣ ಏನಪ್ಪ ಅಂತಂದ್ರೆ ಏನೈತಿ 2 ml ದರ ಅಂದ್ರೆ 100ಕ್ಕೆ 200 ml. ಇನ್ನು ಅದ್ರ ಜೊತೆ ಸಲ್ಫರ 1 ಗ್ರಾಮ್ ದರ 100ಕ್ಕೆ 100 ಕೊಡ್ಬೋದು. ಇನ್ನು ನೆಕ್ಸ್ಟ್ ಹಂತ ಯಾವುದಪ್ಪ ಅಂತಂದ್ರೆ ನಮ್ದು ಯೂರಿಯಾಸಿಲ್ ತಗೊಳ್ಳೋ ಹಂತ. ಯೂರಿಯಾಸಿಲ್ ಏನೈತಿ ಫಸ್ಟಿಗೆ ಇವೇ ಅಥವಾ ಸಬ್ಕಿನ್ ತೊಗೋತೀವಲ್ಲ ಅವಾಗೆಲ್ಲ ತೊಗೊಂಡ್ರೆ ಯೂಸ್ ಆಗಂಗಿಲ್ಲ. ಯಾವಾಗ ನಾವು ಕಿಲಿಸ್ ತಗೊಂಡ ಯಾವಾಗ ಬಡ್ಡಿ ತಪ್ಪಲ ಎಲ್ಲ ಹಿರಿಸ್ಕೋತೀವಲ್ಲ ಅದಾದ್ಮೇಲೆ ನಾವು ಯೂರಿಯಾಸಿಲ್ ಅಂತ ನಾ ಹೇಳ್ತೇನೆ. ಯಾಕಪ್ಪ ಅಂತಂದ್ರೆ ಈ ಕಡ್ಡಿ ಒಳಗೆ ಏನು ಇದು RNA ಮತ್ತು DNA ಗರ್ಭಧಾರಣೆ ಆಲಕ್ಕೆ ಒಂದು ಆಗುವಂಥ ಒಂದು ಬ್ಯಾಕ್ಟೀರಿಯಾಗಳದಾವಲ್ಲ ಇವೆಲ್ಲಾನು ಏನಾಗ್ತದೆ ಅದ್ರೊಳಗೆ ತಯಾರಾಗ್ತೈತಿ. ಯಾವ್ದು ಈ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಕಡ್ಡಿ ರೀಪ್ರೊಡಕ್ಟಿವ್ ಒಂದು ಏನೈತಿ ಇಂಪ್ರೂವ್ ಆಗ್ತೈತಿ. ಅದ್ರ ಸಂಬಂಧ ನೀವು RNA DNA ಇಂಪ್ರೂವ್ ಮಾಡ್ಕೋಬೇಕಂತಂದ್ರೆ ಯೂರಿಯಾಸಿಲ್ ಭಾಳ ಮಹತ್ವದೈತಿ. ಅದ್ರ ಯಾವ್ಯಾವ ಥರ ತೊಗೋಬೇಕು, ಅದ್ರ ಡೋಸ್ ಯಾವಪ್ಪ ಅಂತಂದ್ರೆ ಈಗ ನಾವು ಕಿಲಸ್ ಆಯ್ತು ಬಡ್ಡಿ ತಪ್ಪಲೆ ಎಲ್ಲ ಒರೆಸ್ಕೊಂಡಿವಿ ಶೇಂಡಾ ಕಟ್ ಮಾಡಿದ್ವಿ ಅಂತಂದ್ರೆ ಅವಾಗ ಕಡ್ಡಿ ಬಿಳಿ ಆಗೋಕ್ಕಿಂತ ಮೊದಲು ಏನೈತಿ 1ನೇದು 100ಕ್ಕೆ 10 ಗ್ರಾಮ್ ದರ ಯೂರಿಯಾಸಿಲ್ ತೊಗೊಳ್ಳೋದು. ಅದ್ರ ಜೊತೆ ಏನೈತಿ ಕಾಂಬಿ 100 ಲೀಟ್ರ್ ನೀರಿಗೆ 100 ಗ್ರಾಮ್ ಮತ್ತು 52-34 ಗೊಬ್ಬರ ಏನೈತಿ ಫರ್ಟಿಲೈಸರ್ ಅದನ್ನು ನಾವೇನು ಮಾಡ್ಬೇಕು 100 ಲೀಟ್ರ್ ನೀರಿಗೆ 300 ಗ್ರಾಮ್ ದರ ಈ ಥರ ಹಾಕೊಳ್ಳೋದ್ರಿಂದ ಏನೈತಿ 1ನೇ ಯೂರಿಯಾಸಿಲ್ ಹಂತವನ್ನು ನಾವು ಸ್ಪ್ರೇ ಮಾಡ್ಬೇಕಾಗುತ್ತೆ. ಇನ್ನು ಸ್ಪ್ರೇ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಏನು ಕಡ್ಡಿ ಎಲ್ಲ ಹಿರಿಸಿರ್ತೀವಲ್ಲ
ಒಳಗಿನ ತನೂ ರೀಚ್ ಆಗ್ಬೇಕು, ಒಳಗಿನ ಕಡ್ಡಿವರೆಗೂ. ಅಲ್ಲೇ ಆದ ಬಳಿಕ ಆ ಒಂದು ನಾವು ಸ್ಪ್ರೇ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗ್ತೈತಿ, ಎಲ್ಲ ಕಣ್ಣುಗಳು ಏನಾಗ್ತಾವೆ, ಅದು ಎಷ್ಟು RNA ಮತ್ತು DNA ಏನಿಲ್ಲ ಅದನ್ನು ರೀಪ್ರೊಡಕ್ಟ್ ಮಾಡ್ಕೊಳಕ್ಕೆ ಏನಾಗ್ತೈತಿ, ಇದು ಯೂರಿಯಾಸಿಲ್ಲ ಹೆಲ್ಪ್ ಮಾಡ್ತೈತಿ. ಇನ್ನು ನೆಕ್ಸ್ಟ್ ಒಂದು ಸ್ಪ್ರೇ ಯಾವಾಗೈತಪ್ಪ ಅಂತಂದ್ರೆ, ಈಗ ಇದು 2ನೇ ಸ್ಪ್ರೇ ಆದ ಬಳಿಕ ನೀವು ಒಂದು ವಾರನಾಗ ತೊಗೋಬೋದು, ಅಥವಾ ಕಡ್ಡಿ ಬಿಳಿ ಆಗೋಕ್ಕಿಂತ ಮುಂಚೆನೇ ಇರಬೇಕು. ಯಾವುದು ಕಡ್ಡಿ ಬಿಳಿ ಆದಮೇಲೆ ಯಾವ ಸ್ಪ್ರೇನೂ ವರ್ಕ್ ಮಾಡೋಂಗಿಲ್ಲ. ಎಲ್ಲಿ ಒಂದು ಏನು ಫುಲ್ ಹಸಿರು ಆಗ್ತೈತಿ ಅಷ್ಟ್ರಾಗಿ ನೀವು ಮಾಡ್ಕೋಬೇಕಾಗೈತಿ. ಇನ್ನು ಯೂರಿಯಾಶಿಲ್ 2ನೇ ಹಂತದಾಗ ಏನೈತಿ, ಅದು ಪ್ರಮಾಣ ಹೇಳ್ತೇನೆ ನಿಮ್ಗೆ. 200 ಲೀಟ್ರ್ ನೀರಿಗೆ ಏನೈತಿ 25 ಗ್ರಾಮ್ ಯೂರಿಯಾಶಿಲ್, ಅದ್ರ ಜೊತೆ ಬೋರಾನ್ ಚಲೋ ಕಂಪ್ನಿ ಬೋರಾನ್ ಯೂಸ್ ಮಾಡಿರಿ. ಬೋರಾನ 100 ಲೀಟ್ರ್ ನೀರಿಗೆ 100 ಗ್ರಾಮ್ ದರ. ಇನ್ನು ಅದ್ರ ಜೊತೆ 0.5234 ಆ ಗೊಬ್ಬರ ಏನೈತಿ 100 ಲೀಟ್ರ್ ನೀರಿಗೆ 200 ಗ್ರಾಮ್ ದರ ಯೂಸ್ ಮಾಡ್ಕೋರಿ. ಇನ್ನು ಅದ್ರ ಜೊತೆ ಮತ್ತೊಂದು ಆ್ಯಡ್ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಜಿಂಕ್. ನೀವು ಲಿಕ್ವಿಡ್ ಜಿಂಕ್ ಯೂಸ್ ಮಾಡತ್ತಿದ್ರಿ ಅಂದ್ರೆ 100 ಲೀಟ್ರ್ ನೀರಿಗೆ 100 ml ಯೂಸ್ ಮಾಡ್ಕೊಳ್ರಿ. ಇನ್ನು ನಾವು ಪೌಡ್ರ್ ಒಳಗೆ ಮಾಡ್ತೀವಪ್ಪ ಅಂತಂದ್ರೆ 100 ಲೀಟ್ರ್ ನೀರಿಗೆ 50 ಗ್ರಾಮ್ ದರ ಯೂಸ್ ಮಾಡ್ಕೋರಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಈಗ ನಾವು ಯೂರಿಯಾಶಿಲ ಅಂತಲೂ 2 ಹಂತವಾಗಿ ಹೇಳಿದ್ನಿ, ಇನ್ನು 6B 2 ಹಂತನೂ ಹೇಳಿದ್ನಿ. ಇವು ಗರ್ಭಧಾರಣೆ ಮಾಡ್ಕೊಳಕ್ಕೆ ಎಷ್ಟು ಇಂಪಾರ್ಟೆಂಟ್ ಅದಾವ ಅಂತ ಹೇಳಿದ್ನಿ. ಇನ್ನು ಅದ್ರ ಜೊತೆನ 52-34 ಒಂದು ಕಾಂಬಿನೇಷನ್ ನಿಮ್ಗೆ ಭಾಳ ಸರಿನೂ ಹೇಳಿದ್ನಿ. ನೀವು ಎಷ್ಟು 52-34 ಹೊಡಿಯೋ ನೆಸೆಸಿಟಿ ಐತೇನೋ ನಮ್ಗೆ ಅಂತ ಅನ್ಸಿದ್ರೆ ಅದ್ರ ಬಗ್ಗೆ ನಾ ಹೇಳ್ಬೇಕಂದ್ರೆ, 52-34 ಒಳಗೆ ನೈಟ್ರೋಜನ್ ಲೆವೆಲ್ 0 ಐತಿ. ಈಗ NPK ನೋಡ್ಬೋದು 0.52-34 ಅಂತೇಳಿ ಐತಿ. 52 ಅನ್ನೋದು ಫಾಸ್ಫರಸ್ ಲೆವೆಲ್ ಐತಿ. ಇನ್ನು 34 ಅನ್ನೋದು ಏನೈತಿ ಪೊಟ್ಯಾಶ್ ಲೆವೆಲ್ ಐತಿ. ಈ ಫಾಸ್ಫರಸ್ ಲೆವೆಲ್ ಏನು ಮಾಡ್ತೈತಿ, ಕಡ್ಡಿ ಒಂದು ಗರ್ಭಧಾರಣೆ ಮಾಡ್ಕೊಳಕ್ಕೆ ಇಂಥ ಗಿಡಗಳು ಹೆಲ್ದಿ ಇಟ್ಕೊಳಕ್ಕೆ ಏನೈತಿ ಫಾಸ್ಫರಸ್ ಲೆವೆಲ್ ಗಿಡದಾಗ ಹೆಚ್ಚಿರ್ಬೇಕು. ಅವಾಗ ಏನಾಕೈತಿ, ಕಡ್ಡಿ ಗರ್ಭಧಾರಣೆ ಚಲೋ ಆಕೈತಿ, ಗಿಡ ಹೆಲ್ದಿನೂ ಇರ್ತೈತಿ. ಹೀಗಾಗಿ ನಾವೇನು ಮಾಡ್ತೀವಿ, ಮ್ಯಾಲೆ ಸ್ಪ್ರೇ ಒಳಗೆ ಫಾಸ್ಫರಸ್ ಲೆವೆಲ್ ಹೆಚ್ಚು ಮಾಡ್ಕೋಬೇಕು ಮತ್ತು ಪೊಟ್ಯಾಶ್ ಲೆವೆಲ್ನ ಮೇಂಟೈನ್ ಮಾಡ್ಬೇಕಂತೇಳಿ 0.52-34 ಪ್ರಿಫರ್ ಮಾಡ್ತೀವಿ. ಇನ್ನು ನಾವಾದರೂ ಆ ರೀತಿ ಸ್ಪ್ರೇ ತೊಗೊಂಡೇವಿ. ಇನ್ನು ನೆಕ್ಸ್ಟ್ ನೋಡೋದಾಯ್ತಂದ್ರೆ, ಇವು ಬರೀ ಗರ್ಭಧಾರಣೆ ಮಾಡ್ಕೊಳಕ್ಕೆ ಇವಷ್ಟೇ ಅಲ್ಲೂ ಸಾಕಷ್ಟು ಮಾರ್ಕೆಟ್ನಾಗ ನಿಮ್ಗೆ ಔಷಧಿಗಳು ಸಿಗ್ತಾವೆ. ಯಾವ್ಯಾವ ಟೈಮಿಗೆ ಹೊಡ್ಕೋಬೇಕು ಅನ್ನೋದು ಅದ್ರ ಒಂದು ಸಜೆಷನ್ ಪ್ರಕಾರ ನೀವು ಸ್ಪ್ರೇ ಮಾಡ್ಕೋಬೋದು. ಇನ್ನು ನ್ಯೂಟ್ರಿಯನ್ಸ್ ಬ್ಯಾಲೆನ್ಸ್ ಮತ್ತು ಔಷಧಿಗಳು ನೋಡ್ಬೇಕಂತಂದ್ರೆ, ಸ್ಟಾರ್ಟಿಂಗಿಂದ ನಮಗೆ ಕಾಡೋದು ಹುಡ್ದೆ ಮತ್ತು ಕರ್ಪ ಆಯಿತು. ಈ ಕರ್ಪ ಅನ್ನೋದೇನೈತಿ, ಈಗ ಸ್ವಲ್ಪ ಮಳೆ ಚಾಲು ಆದಾಗಿಂದ ಕರ್ಪ ಕಾಡ್ಲತ್ತವು. ಇನ್ನು ಥ್ರಿಪ್ಸ್ ಈ ಸರಿ ಅಂತೂ ಭಾಳ ಐತಿ. ಥ್ರಿಪ್ಸ್ ಬದಲೇ ಹೇಳ್ಬೇಕಂದ್ರೆ 1 ಸ್ಪ್ರೇಕ 2 ಸ್ಪ್ರೇಕ ಹೋಗೋ ಥ್ರಿಪ್ಸ್ ಇಲ್ಲಿಗ ಸಾಕಷ್ಟು. ಎಲ್ಲಿ ಮುಟ್ರಗೊಂಡು ನಾನು ಬಿಡಕ್ಕೆ ಹೋಗ್ಬೇಡ್ರಿ. 1 ಅಥವಾ 2 ಸ್ಪ್ರೇ. ಈಗ ಚಲೋ ಸ್ಪ್ರೇನ ತೊಗೊಳ್ರಿ. ಈಗ ಡೆಲಿಗೇಟ್ ಆಗಿರ್ಬೋದು, ಅದ್ರ ಬದಲಿ ನಾವು ಕತ್ರ ಅಂತ ಯೂಸ್ ಮಾಡ್ತೀವಿ ಅದಾಗಿರ್ಬೋದು. ಇನ್ನು ಕರಾಟೆ ಬೇವಿನ ಎಣ್ಣೆ ಆಗಿರ್ಬೋದು. ಈ ರೀತಿ 2-3 ಕೈ ನೀವು ಏನು ಸ್ಪ್ರೇ ಮಾಡೋದ್ರಿಂದ ಕೀಟನಾಶಕ ನಮ್ದು ಥ್ರಿಪ್ಸ್ ಕಡಿಮೆ ಆಕೈತಿ. ಇನ್ನು ಕರ್ಪ ಅಂತ ಬಂದಾಗ ಅದಕ್ಕೆ ಕರ್ಪಕ್ಕೂ ಸ್ಪ್ರೇ ಅದಾವ. ಕೊನಿಕಾ ಐತಿ, ಕವಚ್ ಐತಿ, ಸ್ಕೋರ್ ಐತಿ. ಇವೆಲ್ಲನೂ ಅದ್ರ ಪ್ರಮಾಣ ಹೇಳ್ಬೇಕಂತಂದ್ರೆ, ಕೊನಿಕಾ ಅನ್ನೋದೇನೈತಿ ಧನುಕಾ ಕಂಪ್ನಿದ, ಅದನ್ನು 1 ಗ್ರಾಮ್ಲೆ ನಾವು ಸ್ಪ್ರೇ ಮಾಡ್ತೀವಿ. ಇನ್ನು ಸ್ಕೋರ್ ಏನೈತಿ 100ಕ್ಕೆ 50 ml ದರ ಯೂಸ್ ಮಾಡ್ತೀವಿ. ಇನ್ನು ನಾವು ಅದನ್ನೇನೈತಿ ಇನ್ನೊಂದು ಕವಚ್ ಐತಿ 100ಕ್ಕೆ 1 ಗ್ರಾಮ್ಲೆ ಅದನ್ನು ಯೂಸ್ ಮಾಡ್ತೀವಿ. 100ಕ್ಕೆ 100 ಗ್ರಾಮ್ ದರ. ಈ ಥರ ಒಂದು 3 ಔಷಧಿ ಕರ್ಪ ಸಂಬಂಧ ಅದಾವು. ಇವ ಬೆಸ್ಟ್ ಔಷಧಿ ಅಂತ ನಾ ಹೇಳ್ತೇನೆ. ಯಾಕಂದ್ರೆ ಕರ್ಪ ಈಗ ಸದ್ಯಕ್ಕೆ ಅಷ್ಟು ಕಾಡತ್ತಿಲ್ಲ, ಥ್ರಿಪ್ಸ್ ಕಾಡತೈತಿ. ಎಲ್ಲರಿಗೂ ಥ್ರಿಪ್ಸ್ ನಿಯೋಜನೆ ಮಾಡ್ಕೊಡ್ರಿ. ಇನ್ನು ಕಡ್ಡಿ ಹೆಲ್ದಿ ಇರ್ಬೇಕಂತಂದ್ರೆ, ಕಡ್ಡಿ ಹೆಲ್ದಿ ಆಗಬೇಕು, ನಮಗೆ ಬೆಳೆ ಹೆಲ್ದಿ ಸಿಗ್ಬೇಕಪ್ಪ ಅಂತಂದ್ರೆ ಮ್ಯಾಗ್ನೀಷಿಯಮ್ ಸಲ್ಫೇಟ ಮತ್ತು ನ್ಯೂಟ್ರಿಯನ್ಸ್ ಬ್ಯಾಲೆನ್ಸ್ ಭಾಳ ಇಂಪಾರ್ಟೆಂಟ್ ಐತಿ. ಇನ್ನು ಮ್ಯಾಗ್ನೀಷಿಯಮ್ ಸಲ್ಫೇಟ ಯಾವ್ಯಾವ ರೀತಿ ಕೊಡ್ಬೋದು, ಮ್ಯಾಲೆ ಸ್ಪ್ರೇನು ಕೊಡ್ಬೋದು, ನೆಲಕ್ಕೆ ಡ್ರಿಪ್ ಇರಿಗೇಷನ್ ಮುಖಾಂತರನು ನಾವು ಕೊಡ್ಬೋದು. ಇನ್ನು ಡ್ರಿಪ್ ಇರಿಗೇಷನ್ ಆದರೆ ಎಕರೆ ಎಷ್ಟು ಕೊಡಬೇಕು ಅನ್ನೋದು ಇರ್ತೈತಿ. ಎಕರೆಗೆ 5ರಿಂದ 8 ಕಿಲೋ ಪರ್ ಎಕರೆ ಇದನ್ನು ನೀವು ಕೊಡ್ಬೇಕಾಗ್ತದೆ ಡ್ರಿಪ್ಲೆ. ಇನ್ನು ಸ್ಪ್ರೇ ಮಾಡ್ಕೋಬೇಕಪ್ಪ, ನಮ್ಮ ಬೆಳೆ ಹಳದಿ ಇದನ್ನ ಹಸಿರು ಆಗತ್ತಿಲ್ಲ ಅಂತಂದಾಗ ಅದೆಷ್ಟಪ್ಪ ಆಯ್ತಂದ್ರೆ, ಮ್ಯಾಲೆ 100 ಲೀಟ್ರ್ ನೀರಿಗೆ 300 ಗ್ರಾಮ್ ದರ ನಾವು ಮ್ಯಾಗ್ನೀಷಿಯಮ್ ಸಲ್ಫೇಟ್ನ ಸ್ಪ್ರೇ ಮಾಡ್ಕೋಬೋದು. ಇನ್ನು ಸಪ್ರೇಟ್ ಮಾಡ್ಬೇಕಾ, ಇನ್ನು ಎಲ್ಲದ್ರ ಜೊತೆ ಮಿಕ್ಸ್ ಆಕೈತಿ. ನೀವು ಈಗ ನಾವು ಹೇಳಿದೆ, ಈಗ 52-34 ಗೊಬ್ಬರ ಹೇಳಿದಲ್ಲ, ಅದ್ರ ಜೊತೆನೂ ಮ್ಯಾಗ್ನೀಷಿಯಮ್ ಸಲ್ಫೇಟ ಮಿಕ್ಸ್ ಆಕೈತಿ. ಅದ್ರ ಜೊತೆ ನೀವು ಮ್ಯಾಗ್ನೀಷಿಯಮ್ ಸಲ್ಫೇಟ್ ಕೊಡೋದ್ರಿಂದ ಎಲ್ಲಿ ಹೆಲ್ದಿ ಉಳಿತಾವೆ, ಹಸಿರು ಉಳಿತಾವೆ, ಫೋಟೋಸಿಂಥಸಿಸ್ನು ಅಷ್ಟು ಚಲೋ ಆಕೈತೆ ಅದ್ರ ನಂತರ. ಹೀಗಾಗಿ ನೀವು ಮ್ಯಾಗ್ನೀಷಿಯಮ್ ಸಲ್ಫೇಟ ಈ ಥರ ಇಟ್ಕೊಳಿದ್ರೆ ಬೆಳೆ ಹಸಿರನ್ನು ಇಟ್ಕೋಬೋದು. ಇನ್ನು ಡ್ರಿಪ್ ಮುಖಾಂತರನು ಕೊಡ್ಬೋದು. ಇನ್ನು ಕರ್ಪ ಆಯಿತು, ಥ್ರಿಪ್ಸ್ ಆಯಿತು. ಇನ್ನು ಬುರಿ ನಿಯೋಜನೆ ಒಂದು ಏನೈತಿ, ಈ ಕಡ್ಡಿ ಏನು ಸೆಕೆಂಡ್ ಇದು ಹೊಡಿತೀವಲ್ಲ, ಚಂಡಿ ಹೊಡಿತೀವಲ್ಲ ಸಬ್ಕಿನ್ ಮಾಡಿದ ಮೇಲೆ, ಅವಾಗ ನೀವೇನೈತಿ ಸ್ವಲ್ಪ ಬುರಿ ನಿಯೋಜನಕ್ಕೆ ಸ್ಪ್ರೇ ತೊಗೋಬೇಕಾಕೈತಿ. ಇಷ್ಟೆಲ್ಲ ನೀವು ಮಾಡಿಕೊಂಡು ಬೆಳೆ ಅಷ್ಟು ಹೆಲ್ದಿ ಇಡ್ತಿರಲ್ಲ, ಅಷ್ಟು ನಿಮ್ಮ ಕಡ್ಡಿ ಇಂಪ್ರೂವ್ಮೆಂಟ್ ಆಕೈತಿ, ಅಷ್ಟು ನಿಮ್ಗೆ